ನಾವು ನೋಡ್ತಾ ಇದ್ದೀವಿ ಪ್ರಹ್ಲಾದ್ ಜೋಶಿ, ಪ್ರಿಯಾಂಕ್ ಖರ್ಗೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಚಲಾಯಿಸ್ತಿರುವಂಥದ್ದು ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೂವರೂ ನಾಯಕರು ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಾರಿ ಗೆದ್ದರೆ 5ನೇ ಬಾರಿ ಅವರು ಅದೃಷ್ಟ ಪರೀಕ್ಷೆಗಳಿದಿರುವಂಥದ್ದು. ನಾನು ಹೇಳ್ತಾ ಇದ್ದೆ, ಪ್ರತಿ ಬಾರಿಯೂ ಕೂಡ ಮತಗಳ ಅಂತರ ಜಾಸ್ತಿ ಆಗ್ತಾನೇ ಇದೆ. ಮೊದಲು ಅವರು ಗೆದ್ದಿದ್ದು 80,000 ಮತಗಳ ಅಂತರದಿಂದ. ಅದಾದ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ನಂತರ ನಿರಂತರವಾಗಿ ಅವರು ಗೆಲ್ತಾನೇ ಇದ್ದಾರೆ. ಅಂತರ ಕೂಡ ಜಾಸ್ತಿ ಆಗ್ತಾ ಇದೆ. ಕಳೆದ ಬಾರಿ 2,10,000 ಮತಗಳ ಅಂತರದಿಂದ ಅವರು ಗೆದ್ದಿದ್ದರು. ಈ ಬಾರಿ ಏನಾಗುತ್ತೆ ನೋಡಬೇಕು. ಈ ಬಾರಿ ಮತ್ತೆ ಅವರು ಅದೃಷ್ಟ ಪರೀಕ್ಷೆ ಗೆದ್ದಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಈ ಕಡೆಗೆ ವಿಜಯಪುರದ ಒಂದು ಮತಗಟ್ಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೆ, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಮತ್ತು ರಾಜು ಅಲ್ಗೂರ್ ಸ್ಪರ್ಧೆಯಲ್ಲಿರುವಂಥದ್ದು. ಕಲಬುರಗಿನಲ್ಲಿ ಉಮೇಶ್ ಜಾಧವ್, ಈಗಾಗಲೇ 2ನೇ ಬಾರಿ ಅದೃಷ್ಟ ಪರೀಕ್ಷೆಗಳಿರುವಂಥ ಉಮೇಶ್ ಜಾಧವ್. ಖರ್ಗೆ ಅವರನ್ನು ಸೋಲಿಸಿದಂಥ ಉಮೇಶ್ ಜಾಧವ್ ಮತ್ತೊಂದು ಸರಿ 2ನೇ ಬಾರಿ ಇಲ್ಲಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಳಿದಿರುವಂಥದ್ದು. IAS ಅಧಿಕಾರಿ ಆಗಿರುವಂಥ ಕುಮಾರ್ ನಾಯಕ್ ಇಲ್ಲಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಇಬ್ಬರ ನಡುವೆ ಹಣಾಹಣಿ ಇದೆ. ಇನ್ನು ಬೀದರ್ನಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಮತ್ತು ಯುವಕ ಈ ಬಾರಿ ಏನಾದರೂ ಗೆದ್ದರೆ ಬಹುಶಃ ಅನಿಸುತ್ತೆ ದೇಶದ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಹುಡುಗ ಗೆದ್ದಂಗಾಗುತ್ತೆ. ಸಾಗರ್ ಖಂಡ್ರೆ ಕುಡಿಯಿದು. ಅವರ ಅಜ್ಜ ಭೀಮಣ್ಣ ಖಂಡ್ರೆ, ಅವರ ತಂದೆ ಈಶ್ವರ್ ಖಂಡ್ರೆ. ಈಗ 3ನೇ ತಲೆಮಾರು ಸಾಗರ್ ಖಂಡ್ರೆ ಕಣಕ್ಕಿಳಿದಿದ್ದಾರೆ. ಬೀದರ್ನಿಂದ ಭಗವಂತ ಖೂಬಾ ವರ್ಸಸ್ ಸಾಗರ್ ಖಂಡ್ರೆ. ಇನ್ನು ಕೊಪ್ಪಳದಲ್ಲಿ ಬಸವರಾಜ್ ಕ್ಯಾವಟರ್ ಮತ್ತು ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಅಷ್ಟೇ. ಅವರ ತಂದೆನೂ ಕೂಡ ರಾಜಕಾರಣಿ. ಬಸವರಾಜ್ ಹಿಟ್ನಾಳ್ ಹಿಂದೆ ನಿರಂತರವಾಗಿ ಗೆದ್ದಂಥವರು. ಅಲ್ಲಿದ್ದಂಥ ಸ್ಪರ್ಧೆನೇ ಒಂದು ಲೆಕ್ಕದಲ್ಲಿ ಬಸವರಾಜ್ ಹಿಟ್ನಾಳ್ ಮತ್ತು ಕರಡಿ ಸಂಗಣ್ಣ. ಸೊ ಅವರ ಫ್ಯಾಮಿಲಿ ನಡುವೆನೇ ಸ್ಪರ್ಧೆ ಯಾವಾಗಲೂ ಕೂಡ. ಇನ್ನು ಅವರ ಸೋದರ ಕೂಡ ರಾಘವೇಂದ್ರ ಹಿಟ್ನಾಳ್, ಅವರು ಕೂಡ ಶಾಸಕ. ಈಗ ರಾಜಶೇಖರ್ ಹಿಟ್ನಾಳ್ ಅಲ್ಲಿ ಕಣಕ್ಕಿಳಿದಿರೋದು. ಬಸವರಾಜ್ ಕ್ಯಾವಟರ್ ಹೊಸ ಮುಖ. ಬಸವರಾಜ್ ಕ್ಯಾವಟರ್ ಅಲ್ಲಿ ಸ್ಪರ್ಧೆಯನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಬಳ್ಳಾರಿನಲ್ಲಿ ರಾಮುಲು ಗೆಲ್ಲಬೇಕು, ಯಾಕಂದರೆ ಅದೃಷ್ಟ ಪರೀಕ್ಷೆ. ಯಾಕಂದರೆ ಕಳೆದ ಬಾರಿ ಸೋತಿದ್ದಾರೆ. ಸೋಲನ್ನು ಗೆಲುವನ್ನಾಗಿ ಪರಿವರ್ತಿಸ್ಕೊಳ್ತಾರೆ ರಾಮುಲು. ಸೋಲು ಗೆಲುವಾಗಿ ಮಾರ್ಪಾಡಾಗುತ್ತಾ? ವಿಧಾನಸಭೆಯ ಸೋಲು ಲೋಕಸಭೆಯ ಗೆಲುವಿನ ಕಡೆ ಹೊರಡುತ್ತಾ? ಇವೆಲ್ಲ ಪ್ರಶ್ನೆಗಳು ಕೂಡ ಇದೆ. ಅಷ್ಟು ಸುಲಭ ಏನೂ ಇಲ್ಲ, ಆದರೆ ಶತಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರೆಡ್ಡಿ ಕೂಡ ಮತ್ತೆ ವಾಪಸ್ BJPಯ ಗೂಡಿಗೆ ಬಂದಿರುವಂಥದ್ದು, BJPಯ ತೆಕ್ಕೆಗೆ ಸರಿದಿರುವಂಥದ್ದು ಅವ್ರ ಒಂದು ಲೆಕ್ಕದಲ್ಲಿ ಒಂದು ಬಲವನ್ನು ತಂದುಕೊಟ್ಟಿದೆ. ನಾವು ನೋಡ್ತಾ ಇದ್ದೀವಿ, ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ತಮ್ಮ ಕುಟುಂಬ ಸಹಿತವಾಗಿ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಬಳ್ಳಾರಿಯ ವಿವರಗಳನ್ನು. ತುಕಾರಾಮ್ ಇಲ್ಲಿ ತೀವ್ರ ಸ್ಪರ್ಧೆಯನ್ನು ಒಡ್ಡಿದ್ದಾರೆ. ತುಕಾರಾಮ್ ಅವ್ರ ಮಕ್ಕಳಲ್ಲಿ ಟಿಕೆಟ್ ಕೊಡ್ತಾರಂತೆ, ಆ ಥರದಲ್ಲೇ ಇತ್ತು. ಅಥವಾ ನಾಗೇಂದ್ರ ಅವರ ಸೋದರನಿಗೆ ಕೊಡ್ತಾರಂತೆ ಅಂತ ಅಂತೂ ತುಕಾರಾಮ್ ಅವರೇ ಕಣಕ್ಕಿಳಿದ್ರು. ರಾಮುಲು ಮತ್ತು ತುಕಾರಾಮ್ ನಡುವೆ ಇಲ್ಲಿ ತುರುಸಿನ ಸ್ಪರ್ಧೆ ಇದೆ. ಇನ್ನು ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅದೃಷ್ಟ ಪರೀಕ್ಷೆಗಳಿದಿರುವಂಥ ಹಾವೇರಿ, ಅಲ್ಲಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವ್ರನ್ನ ಬಸವರಾಜ ಬೊಮ್ಮಾಯಿ ಎದುರಿಸ್ತಾ ಇದ್ದಾರೆ. ಒಂದಷ್ಟು ಕ್ಯಾಲ್ಕುಲೇಷನ್ಗಳಿವೆ, ಒಂದಷ್ಟು ಡೆವಲಪ್ಮೆಂಟ್ಗಳು ಇವೆ. ಇದೆಲ್ಲದರ ನಡುವೆ ಬಸವರಾಜ ಬೊಮ್ಮಾಯಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನು ನಮಗೆ ನೀಡಿದಂಥ ವಿಶೇಷ ಸಂದರ್ಶನದಲ್ಲಿ ಬಸವರಾಜ ಬೊಮ್ಮಾಯಿ ಹೇಳಿದರು, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮತ್ತು ವಿನೋದ್ ಅಸೂಟಿ. ಪ್ರಹ್ಲಾದ್ ಜೋಶಿ ಈಗ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಅದರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ವಿನೋದ್ ಅಸೂಟಿ ಮತದಾನ ಮಾಡಲಿಕ್ಕೆ ಒಳಗಡೆಗೆ ಹೋಗಿದ್ದಾರೆ. ಪ್ರಹ್ಲಾದ್ ಜೋಶಿ ಹೋಗ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಪ್ರಹ್ಲಾದ್ ಜೋಶಿ ಇಲ್ಲಿ ವಿನೋದ್ ಅಸೂಟಿ ಅವ್ರನ್ನ ಎದುರಿಸ್ತಾ ಇದ್ದಾರೆ. ಇನ್ನು ಸ್ವಾಮೀಜಿ ಸ್ಪರ್ಧೆ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಇಲ್ಲಿ ತ್ರಿಕೋನ ಸ್ಪರ್ಧೆಯಾಗಿ ಮಾರ್ಪಾಡಾಗ್ಬಿಡುತ್ತೇನೋ ಅನ್ನುವಂಥದ್ದಿತ್ತು. ಆದರೆ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಸ್ವಾಮೀಜಿ ತಾವು ಹಾಕಿದಂಥ ನಾಮಪತ್ರವನ್ನು ವಾಪಸ್ ಪಡೆದರು. ಈಗ ಕಾಂಗ್ರೆಸ್ಸಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಡೈರೆಕ್ಟಾಗಿ ಅಲ್ಲದಿದ್ದರೂ ಕೂಡ ಇಂಡೈರೆಕ್ಟ್ಲಿ. ಇನ್ನು ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ
ಅವರು ಕೂಡ ಅಷ್ಟೇ ವಿಧಾನಸಭೆಯ ಸೋಲನ್ನು ಲೋಕಸಭೆಯ ಗೆಲುವನ್ನಾಗಿ ಅವರು ಮಾರ್ಪಡಿಸ್ಕೋಬೇಕು. ಅಂಜಲಿ ನಿಂಬಾಳ್ಕರ್ ಕಣಕ್ಕಿಳಿದಿದ್ದಾರೆ. ಇವರು ಕೂಡ ಸೋತಿರುವಂಥವರೇ ಖಾನಾಪುರದಲ್ಲಿ, ಅವರು ಅದೃಷ್ಟ ಪರೀಕ್ಷೆಗಳಿರುವಂಥವರು. ಇನ್ನು ದಾವಣಗೆರೆಯಲ್ಲಿ ಹೆಣ್ಣುಮಕ್ಕಳೇ ಕಣಕ್ಕಿಳಿದಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್, ಯಾರನ್ನ ಕೈ ಹಿಡಿತಾರೆ ನೋಡಬೇಕು. ಇನ್ನು ಶಿವಮೊಗ್ಗದಲ್ಲಿ ಗೊತ್ತಿದೆ, ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ಕುಮಾರ್ ಅವರ ನಡುವೆ ಈಗ ಈಶ್ವರಪ್ಪ ಕೂಡ ಅಲ್ಲಿ ಹಣಾಹಣಿ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಪ್ರಹ್ಲಾದ್ ಜೋಶಿ ಮತ ಚಲಾಯಿಸ್ತಿರುವಂಥ ದೃಶ್ಯಾವಳಿಗಳು.